ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತು ನಾನು ತಮಿಳುನಾಡಿನ ಮದುಮಲೈನ ತೆಪ್ಪಕಾಡು ಆನೆ ಕ್ಯಾಂಪ್ಗೆ ಬಂದಿದ್ದೆ. ಬೆಳಿಗ್ಗೆನೆ ಬಂದಿದ್ದೆ, ಬಟ್ ಯಾರೋ VIP ಬಂದಿದ್ರಿಂದ ಪಬ್ಲಿಕ್ಸಿಗೆ ಅಲೋ ಇರಲಿಲ್ಲ. ಸೊ ಸಂಜೆ ಗಂಟ ಇಲ್ಲೇನೆ ನಾನು ಟೈಮ್ ಪಾಸ್ ಮಾಡಬೇಕಾಗಿ ಬಂತು. ಸೊ ಇಲ್ಲೊಂದು ಸಫಾರಿಗೆ ಹೋಗಿದ್ವಿ, ಮದುಮಲೈ ಟೈಗರ್ ಸಫಾರಿಗೆ. ಏನು ಅಲ್ಲಿ ಅನಿಮಲ್ ಸೈಟ್ ಆಗಲಿಲ್ಲ, ಬಟ್ ರೋಡಲ್ಲಿ ಬರ್ತಾ ಏನು ಬಂಡೀಪುರ ರೋಡ್ ಇದೆ, ಅಲ್ಲಿ ತುಂಬ ಒಳ್ಳೊಳ್ಳೆ ಅನಿಮಲ್ನ ಸೈಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಸೊ ಫೈನಲಿ ಬಂದಿದ್ದೀನಿ ಸ್ನೇಹಿತರೆ. ಇಲ್ಲಿನ ಆನೆಗಳನ್ನ ತೋರಿಸೋಂಥ ಒಂದು ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ ನೋಡ್ಬೋದು ನೀವು, ಸದ್ಯಕ್ಕೆ ನಾನು ಈಗ ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪ್ನಲ್ಲಿ ನೋಡಿರೋದಂಥ ದೈತ್ಯ ಸಲಗ ಅಂದರೆ ಇದೆ. ಯಾಕಂದರೆ ಎಲ್ಲ ಹೆಣ್ಣಾನೆಗಳು ಅಥವಾ ಮರಿ ಆನೆಗಳೇ ಇದ್ದಾವೆ ಈ ಒಂದು ಕ್ಯಾಂಪ್ನಲ್ಲಿ. ಇದೊಂದೇ ದೊಡ್ಡ ಸಲಗ ನಾನು ನೋಡಿದ್ದು ಅಂದರೆ. ಈ ಒಂದು ಕ್ಯಾಂಪ್ನಲ್ಲಿ ಆನೆ ಮತ್ತು ಮಾವುತರ ಫೋಟೋ ಫ್ರೇಮ್ನ ನೋಡ್ಬೋದು ನೀವು. ಇವರೇ ದ ಎಲಿಫೆಂಟ್ ವಿಸ್ಪರರ್ ಅನ್ನೋ ಡಾಕ್ಯುಮೆಂಟ್ರಿಯಲ್ಲಿ ಆ್ಯಕ್ಟಿಂಗ್ ಮಾಡಿದಂಥವ್ರು. ಇವ್ರ ಹೆಸರು ಬೊಮ್ಮನ್ ಅಂತ. ಸ್ನೇಹಿತರೆ, ನನಗೆ ಪರ್ಸ್ನಲಿ ಈ ಫೋಟೋ ಫ್ರೇಮ್ಗಳನ್ನ ನೋಡಿದಾಗ ತುಂಬ ಖುಷಿ ಆಯಿತು. ಯಾಕಂದರೆ ಅದೆಲ್ಲ ಒಂದು ನೆನಪುಗಳು ಸದಾ ಇರುತ್ತೆ. ಸೊ ಹಾಗೆ ಈ ಫೋಟೋದಲ್ಲಿ ನೋಡಿ ಸ್ನೇಹಿತರೆ, ಬೊಮ್ಮನ್ ಮತ್ತು ಅವರ ಹೆಂಡತಿ ಬೆಳ್ಳಿ ಅಂತ ಅವ್ರ ಹೆಸರು. ಸೊ ಇವರಿಬ್ಬರು ಆ್ಯಕ್ಟ್ ಮಾಡಿದ್ದಾರೆ ಆಗಲೇ ಹೇಳಿದಂಥ ಒಂದು ಡಾಕ್ಯುಮೆಂಟ್ರಿಲಿ. ಸ್ನೇಹಿತರೆ, ಇದು ಪ್ರತಿಯೊಂದು ಆನೆಗಳಿಗೂ ಏನು ಫುಡ್ನ ಕೊಡ್ತಾರೆ ದಿನ ಸಂಜೆ, ಆ ಫುಡ್ನ ನೀವು ನೋಡ್ತಾ ಇದ್ದೀರಾ. ಸೊ ಪ್ರತಿಯೊಂದು ಆನೆ ಹೆಸರುಗಳು ಮತ್ತು ಫುಡ್ನ ಎರಡು ಒಟ್ಟಿಗೆ ಇಟ್ಟಿರ್ತಾರೆ. ಎಲ್ಲ ತಯಾರು ಮಾಡಿದ್ದಾರೆ. ಅನ್ನ, ರಾಗಿ, ಪ್ರತಿಯೊಂದು ಕೇಕ್ ರೀತಿಯಲ್ಲಿ ಇಟ್ಟಿದ್ದಾರೆ. ಸೊ ಕೊಬ್ಬರಿ ಸಹ ಇಟ್ಟಿದ್ದಾರೆ, ಹಾಗೆ ಕಬ್ಬು ಕೂಡ. ಇನ್ನೊಂದು ಸಲಗ ಬರ್ತಿದೆ ಸ್ನೇಹಿತರೆ, ದೊಡ್ಡದು, ನೀವು ನೋಡ್ಬೋದು. ಈ ಆನೆ ಹೆಸರು ನೀವು ನೋಡ್ಬೋದು. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಮಕ್ಕನ ಅನ್ಸತ್ತೆ, ಮಕ್ಕನ ಆನೆ. ಯಾಕಂದ್ರೆ ಒಳ್ಳೆ ಸೈಜ್ ಇದೆ. ಉದಯನ್. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ಗಿರಿ ಅಂತೆ ಸ್ನೇಹಿತರೆ. ಈತ ಕೂಡ ಸಿಂಪಲ್ ಆಗಿ ಚೆನ್ನಾಗಿದ್ದಾನೆ, ಅಷ್ಟೊಂದು ಹೈಟ್ ಇಲ್ಲ, ಬಟ್ ಚೆನ್ನಾಗಿದ್ದಾನೆ. ಗಿರಿ ಅಲ್ಲೊಂದು ಬರ್ತಾ ಇದೆ ನೋಡಿ, ಕೃಷ್ಣ. ಇವನು ಕೂಡ ಚೆನ್ನಾಗಿದ್ದಾನೆ. ಇದಾವೆ ಸಲಗಗಳಿದಾವೆ ಸ್ನೇಹಿತರೆ, ಎಲ್ಲ ಇವಾಗ ನಿಧಾನಕ್ಕೆ ಬರ್ತಾ ಇದಾವೆ. ಅಬ್ಬಬ್ಬಬ್ಬ, ಇವನು ಸರಿಯಾಗಿದ್ದಾನೆ ಸ್ನೇಹಿತರೆ, ಒಳ್ಳೇದಂತ ಇದೆ ಮಾತ್ರ. ಇವಾಗ ಕಾಡಿಂದ ಬಂದಿದ್ದಾನೆ, ಸ್ನಾನನೂ ಮಾಡಿಸಿಲ್ಲ ಅನ್ಸತ್ತೆ. ಸಖತ್ ಟೆರರ್ ಆಗಿದ್ದಾನೆ ಮಾತ್ರ. ಅದಂತ ವಿಲ್ಸನ್ ಅಂತ ಇವನ ಹೆಸರು ನೋಡಿ, ಅವರು ನೇಮ್ ಬೋರ್ಡ್ ಇಟ್ಕೊಂಡಿದ್ದಾರೆ. ವಿಲ್ಸನ್ ನೋಡಿ ಹೇಗಿದ್ದಾನೆ, ಒಳ್ಳೆ ಸೈಜ್ ಇದ್ದಾನೆ. ದಂತ ಮಾತ್ರ ಸೊ ಒಳ್ಳೆ ಒನ್ ಆಫ್ ದಿ ಓಲ್ಡೆಸ್ಟ್ ಎಲಿಫೆಂಟ್ ಕ್ಯಾಂಪ್ ಸ್ನೇಹಿತರೆ ಇದು ಕೂಡ. ಸ್ನೇಹಿತರೆ, ಈತನ ಹೆಸರು ಬೊಮ್ಮನ್ ಅಂತೆ. ನೋಡಿ ಬೋರ್ಡ್ ಹಾಕಿರೋ ನೇಮ್ ಬೋರ್ಡು, ತುಂಬ ಚೆನ್ನಾಗಿದ್ದಾನೆ ಸಿಂಪಲ್ ಆಗಿ. ನನಗೆ ಇವನು ಇಷ್ಟ ಆದ ಮಾತ್ರ, ವಿಲ್ಸನ್ ಸಕ್ಕತ್ತಾಗಿದ್ದಾನೆ ಟೆರರ್ ಆಗಿ. ಇಲ್ಲೊಂದು ಆನೆ ಬರ್ತಿದೆ ನೋಡಿ, ಸಖತ್ತು ದಂತ ಮಾತ್ರ. ನಮ್ಮ ಕರ್ನಾಟಕ ಭೋಗೇಶ್ವರ ಥರ ದಂತ, ಬಟ್ ಕಟ್ ಮಾಡಿಬಿಟ್ಟಿದ್ದಾರೆ. ಇದನ್ನು ನೀವು ಅಬ್ಸರ್ವ್ ಮಾಡ್ಬೋದು, ಕಟ್ ಮಾಡಿದ್ದಾರೆ. ವೀಕ್ ಆಗಿಬಿಟ್ಟಿದೆ, ಏಜ್ ಆಗಿದೆಯೋ ಅಥವಾ ಏನಂತ ಗೊತ್ತಿಲ್ಲ, ವೀಕ್ ಆಗಿದೆ. ದಂತ ಮಾತ್ರ. ಕಾಲಿಗೆ ಬೇವಿನ ಎಣ್ಣೆ ಹಚ್ತಾ ಇದ್ದಾರೆ, ಯಾವುದೇ ರೀತಿಯ ಗಾಯ ಆಗಬಾರ್ದು ಅಂತ ಕಾಲಿಗೆ ಬೇವಿನ ಎಣ್ಣೆನ ಹಚ್ತಾ ಇದ್ದಾರೆ. ಸೊ ವಿಲ್ಸನ್ನಿಗೂ ಹಚ್ತಿದ್ದಾರೆ, ಹಾಗೆ ಬೊಮ್ಮನಿಗೂ ಸಹ ತಂದರು ಈಗ ಅವ್ರ ಮಾವತರು. ವಿಲ್ಸನ್ 5:30 வரை ஒரு பார்க்கிங் கம்ப்ளீட் பண்ணுவாங்க. 5:30 to 6 பாத்தீங்கன்னா உங்களுக்கு வந்து half an hour விசிட்டிங் இருக்கும். ஸோ 6 o'clock தான் வந்து உங்களுக்கு வந்து ஃபீடிங் ஸ்டார்ட் பண்ணுவாங்க. எக்ஸாக்டா 6 o'clock.
அதுக்கு முன்னாடியே போகுது 6 o'clock வந்து உங்களுக்கு ஃபீடிங் ஸ்டார்ட் பண்ணுவாங்க. ஃபீடிங் கம்ப்ளீட் ஆனதுக்கு அப்புறம் நம்ம கிட்ட பாமா பாமாஸ்னு சொல்லி 2 எலிஃபென்ட் இருக்கும். ஸோ நம்ம கேம்ப்ல அவங்க 2 ஓல்டஸ்ட் எலிஃபென்ட். பாமாக்கு பார்த்தீங்கன்னா 75 years old ಆಚೆ. ಸೊ ಬಾಮಾಜಿ ಸ್ನೇಹಿತರೆ ಇಲ್ಲಿ ಆ ಆನೆಗಳ ಬಗ್ಗೆ ಸಹ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದು ಹಳೆ ಆನೆ ಏನು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಏನು ಫುಡ್ ಕೊಡ್ತೀವಿ ಅದೆಲ್ಲ ಕೂಡ ಸಹ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಇವರು. ಪಬ್ಲಿಕ್ ಸಹ ತುಂಬಾ ಜನ ಬರ್ತಾರೆ ಇಲ್ಲಿಗೆ, ನೀವು ನೋಡ್ಬೋದು ತುಂಬಾ ಜನ ಇದ್ದಾರೆ ಪಬ್ಲಿಕ್ಸು. ತುಂಬಾ ಜನ ಇದ್ದಾರೆ ಪಬ್ಲಿಕ್ಸ್ ನೋಡ್ಬೋದು. ಸಂತೋಷ್ಗೆ ಈ ಕಡೆ ತಿರುಗಿಸ್ತಾ ಇದ್ದಾರೆ. ಅವನು ಊಟ ಇರೋ ಕಡೆ ತಿರ್ಕೊಬಿಟ್ಟಿದ್ದ, ಇವಾಗ ನಮ್ಮ ಕಡೆ ತಿರುಗ್ತಾ ಇದ್ದಾನೆ. ದಂತ ಮಾತ್ರ ಎಷ್ಟು ಉದ್ದ ಇದೆ ನೋಡಿ. ಸಂತೋಷ್ ಸದ್ಯಕ್ಕೆ ಇರೋವಂಥ ಓಲ್ಡೆಸ್ಟ್ ಎಲಿಫೆಂಟ್ ಅಂತೆ ಸ್ನೇಹಿತರೆ. ಇವಕ್ಕೆ ಸುಮಾರು 75 ವರ್ಷ ಏನೋ ಆಗಿದೆಯಂತೆ ಎರಡಕ್ಕೂ. ಇಲ್ಲಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಇಲ್ಲೇ ಆನೆ ಇದೆ, ಅದ್ರ ಹಿಂದೆ ಮಂಗ, ಅದ್ರ ಹಿಂದೆ ಜಿಂಕೆಗಳು, ಕಾಡಂದಿಗಳು, ಏನೇನೋ ಇದಾವೆ ಸ್ನೇಹಿತರೆ. ಸಖತ್ತಾಗಿದೆ ಮಾತ್ರ ಇಲ್ಲಿ. ನೋಡಿ ಯಾರೋ ಗಿರಿ ಅಂತೆ, ಚೆನ್ನಾಗಿ ಮೈ ಉಚ್ಕೊಂತವನೆ. ಗಿರಿ ಮೈ ಉಚ್ಕೊಂಡು ನಿಂತವನೆ ಮಾರ್ಕ್ ಮಾಡ್ಕೊಂಡು. ಕರೆಕ್ಟಾಗಿ 6 ಗಂಟೆಗೆ ಬೆಲ್ ಮಾಡಿದ್ಮೇಲೆ ಅವುಗಳಿಗೆ ಏನು ಫುಡ್ ಇಟ್ಟಿರ್ತಾರೆ ಆ ಫುಡ್ನ ಕೊಡ್ತಾರೆ ಸ್ನೇಹಿತರೆ. ಕರೆಕ್ಟಾಗಿ 6 ಗಂಟೆಗೆ ಒಂದು ಸ್ಕೂಲ್ ಬೆಲ್ ಥರ ಮಾಡ್ತಾರೆ. ಏನೇನು ಇಟ್ಟಿದ್ರು ಎಲ್ಲಾನು, ಅನ್ನ ಇರ್ಬೋದು, ರಾಗಿ ಮುದ್ದೆ ಇರ್ಬೋದು, ಬೆಲ್ಲ, ಉಪ್ಪು ಎಲ್ಲಾನು ಸಹ ಈ ಥರ ಕಲಸಿ ಮುದ್ದೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಮುದ್ದೆ ಮಾಡಿ ಅದೇನು 6 ಗಂಟೆ ಕರೆಕ್ಟಾಗಿ ಬೆಲ್ ಮಾಡಿದ್ರು, ಬೆಲ್ ಮಾಡಿದ ತಕ್ಷಣ ಹೋಗಿ ಆನೆಗಳಿಗೆ ತಿನ್ನಿಸ್ತಾ ಇದ್ದಾರೆ. ಇಲ್ಲಿ ನೋಡೋಕ್ಕೆ ಇದೊಂದು ವಿಶೇಷ ಸ್ನೇಹಿತರೆ. ಇದು ಸಹ ನೋಡೋಕ್ಕೆ ಸಿಗತ್ತೆ ಇಲ್ಲಿ ಈ ಒಂದು ಕ್ಯಾಂಪ್ನಲ್ಲಿ. ಮುದ್ದೆ ಮಾಡೋದು ಎಲ್ಲ ಮಾಡಿ ಇಟ್ಬಿಟ್ಟಿರ್ತಾರೆ, ಬಟ್ ಅದನ್ನು ಎಲ್ಲ ಮಿಕ್ಸ್ ಮಾಡಿ ಉಂಡೆ ಮಾಡ್ತಾರೆ ಅಷ್ಟೇ ಕೊಡೋಕ್ಕೆ. ನೋಡಿ ತಗೊಂಡೋಗ್ತಾ ಅವ್ರೆ. ಎಲ್ಲರೂ ತಮ್ಮ ಆನೆಗಳ ಫುಡ್ನ ರೆಡಿ ಮಾಡ್ತಾ ಇದ್ದಾರೆ. ಆ ಮಾಡು ನಮ್ಮ ವಿಲ್ಸನ್ಗೆ ತಿನ್ನಿಸ್ತವ್ರು ನೋಡಿ ಹೆಂಗ್ ತೆಗಿತಿದೆ ನಮ್ಮ ಬಾಯಿ. ಈಗ ಬೊಮ್ಮನಿಗೂ ಸಹ ಎಲ್ಲ ಆನೆಗಳು ಫುಡ್ ನೋಡಿ ಸ್ನೇಹಿತರೆ. ಇಲ್ಲೇ ನವಿಲು, ಇಲ್ಲೇ ಜಿಂಕೆ, ಹಿಂದೆ ಮಂಗಗಳು, ಕಾಡಂದಿಗಳು ಎಲ್ಲ ಹಿಂದಿಂದೇನೆ ಇದಾವೆ. ಕರೆಕ್ಟಾಗಿ ನೀವು ಕ್ಲಾರಿಟಿ ಫುಲ್ ಇಟ್ಕೊಂಡು ನೋಡ್ರೆ ಸ್ವಲ್ಪನಾರ ಕಾಣುತ್ತೆ. ತುಂಬಾ ಅದ್ಭುತವಾದಂಥ ವ್ಯೂ ಇದು. ಎಲ್ಲಾನೆಗೂ ಮುದ್ದೆ. ಗಿರಿಗೆ ತಿನ್ನಿಸ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಕೃಷ್ಣ, ಇಲ್ಲೊಬ್ಬ ಕೃಷ್ಣ ಇದ್ದಾನೆ ಸಕ್ಕರೆ ಬೈಲ್ ತರ. ಸಂತೋಷ್ ಇಲ್ಲೇ ಇದ್ದಾನೆ, ಅವನ್ ಮಾತ್ರ ದೂರ ಇದ್ದಾನೆ. ಮದ ಬಂದಿದೆ ಎಂಬ ಕಾರಣಕ್ಕೆ ಆತನನ್ನು ದೂರ ಕಟ್ಟಿದ್ದಾರೆ. ಅದ್ ಬಿಟ್ರೆ ಉದ್ಯಾನ್ ಕೂಡ ಇಲ್ಲೇ ಇದ್ದಾನೆ. ಒಳ್ಳೆ ಮಕ್ಕನಾನೆ ಸ್ನೇಹಿತರೆ, ಒಳ್ಳೆ ಎತ್ತರ ಇದ್ದಾನೆ, ಪರ್ಸನಾಲಿಟಿನೂ ಹಾಗೆ ಇದ್ದಾನೆ.
ನೋಡಿ ಸ್ನೇಹಿತರೆ, ಈ ಮಕ್ನ ಆನೆ ಸಹ ನನಗೆ ವಿಲ್ಸನ್ ಥರನೇ ಇಷ್ಟ ಆಯಿತು. ಎಲ್ಲ ಆನೆದು ನೋಟನೇ ಒಂಥರ, ಆದರೆ ಮಕ್ನ ಆನೆ ನೋಟನೇ ಒಂಥರ ಟೆರರ್ ಸ್ನೇಹಿತರೆ. ಹಂಗೆ ನೋಡ್ತಾನೆ ಕಿವಿ ಅಗಲಿಸ್ಕೊಂಡು, ತುಂಬ ಒಂಥರ ಭಯಾನಕವಾಗಿದ್ದ ಇವನು ಮಕ್ನ. ದಂತ ಇಲ್ಲ ಅಂದರೂ ಹೆಂಗೆ ಭಯ ಬೀಳಿಸ್ತಾನೆ. ಅಲ್ಲೇ ಹೊರಟ್ನಲ್ಲಪ್ಪ ಸಂತೋಷು ಕಾಡಿಗೆ. ಸ್ನೇಹಿತರೆ, ಈಗ ಬಂದ ಜಂಬು ಅಂತೆ ಅವನ ಹೆಸರು. ಈತನು ಕೂಡ ತುಂಬಾ ಚೆನ್ನಾಗಿದ್ದಾನೆ. ಆಲ್ಮೋಸ್ಟ್ ಅಲ್ಲಿ ಒಳ್ಳೆ ದೊಡ್ಡ ದೊಡ್ಡ ದಂತ ಇರುವಂತ ಸಲಗಗಳೇ ಇದಾವೆ. ಅದನ್ನ ಕಟ್ ಸಹ ಮಾಡಿದ್ದಾರೆ, ಜಂಬುಗೂ ಕಟ್ ಮಾಡಿದ್ದಾರೆ, ನೀವು ನೋಡ್ಬೋದು. ಇನ್ನೂ ಕೂಡ ಚೆನ್ನಾಗಿದ್ದಾನೆ. ತುಂಬಾ ಒಳ್ಳೊಳ್ಳೆ ಆನೆಗಳಿದೆ ಸ್ನೇಹಿತರೆ ಇಲ್ಲೂ ಕೂಡ. ನೋಡ್ರಿ ಹೆಂಗಿದಾನೆ ಜಂಬು. ಜಂಬುಗೆ ಈಗ ಮುದ್ದೆ ಕೊಡ್ತಾ ಇದ್ದಾರೆ. ಲೇಟಾಗಿ ಬಂದಾಗ ಜಂಬು ಇವಾಗ. ಬೆಲ್ ಹೊಡೆದ್ರು ಮುಗೀತಂತೆ. ಬೆಲ್ ಹೊಡೆದ್ಬಿಟ್ಟು ಎಲ್ಲ ಹೋಗಿ ಅಂತವ್ರೆ. ಸೊ ಸ್ನೇಹಿತರೆ, ಫೈನಲಿ ಈ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಆನೆಗಳನ್ನ ತುಂಬ ಹೊತ್ತು ನಿಲ್ಲಿಸ್ಕೊಳ್ಳಲ್ಲ. ಅಂದರೆ ಅರ್ಧ ಗಂಟೆ ಅಷ್ಟೇ. ಅಂದರೆ 8:30 9, ಸಂಜೆ 5:30 6 ತುಂಬ ಹೊತ್ತು ನಿಲ್ಲಿಸ್ಕೊಳ್ಳಲ್ಲ. ಕಾಡಿಗೆ ಕಳಿಸ್ಬಿಡ್ತಾರೆ ಆನೆಗಳನ್ನ. ಸೊ ಸ್ನೇಹಿತರೆ, ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು.